ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಣ ಬರ್ತಾ ಇದೆ, ಸಂಪಾದನೆ ಬರ್ತಾ ಇದೆ, ಎಲ್ಲಿಂದೆಲ್ಲ ಎಲ್ಲೆಲ್ಲ ರೊಟೇಷನ್ ಮಾಡೋಕ್ಕೆ ಸಾಧ್ಯ ಇದೆ, ಎಲ್ಲೆಲ್ಲ ದುಡಿಯೋದಕ್ಕೆ ಸಾಧ್ಯ ಇದೆಯೋ, ಎಷ್ಟೆಲ್ಲ ಎಫರ್ಟ್ ಹಾಕಾಗುತ್ತೋ ಎಲ್ಲ ಆಗ್ತಾಯಿದ್ದೀನಿ. ದುಡಿಮೆನೂ ಬರ್ತಾ ಇದೆ, ನಿಲ್ತಾ ಇಲ್ಲ ಸರ್. ಮನೆಯಲ್ಲಿ ತುಂಬ ಜನರು ಇದನ್ನು ಮಾತನ್ನು ನಮ್ಗೆ ಹೇಳ್ತಾ ಇರ್ತಾರೆ, ಮನೆಯಲ್ಲಿ ದುಡ್ಡು ನಿಲ್ಲಲ್ಲ. ಮನೆಯಲ್ಲಿರುವಂಥ ಯಾರಾದರೂ ಗೃಹಿಣಿಯರು ಇದನ್ನು ಮಾಡ್ಬೋದು. ಸರ್, ಇವ್ರು ಯಾರಿಗೆ ದುಡ್ಡು ನಿಲ್ತಾ ಇಲ್ಲ ಅವರೇ ಮಾಡಬೇಕಾ ಸರ್ ಅಂದರೆ ಇಲ್ಲ. ಮನೆಯಲ್ಲಿರುವಂಥ ತಾಯಿ ಯಾರೇ ಗೃಹಿಣಿಯರಿದ್ರೂ ಸಹಿತ ಇದನ್ನು ಮಾಡ್ಬೋದು. ಗಂಡಸರಿದ್ರು ನೀವುಗಳು ಹೋಗಿ ಮಾಡ್ಕೊಂಬನ್ನಿ. ಭಾನುವಾರದ ದಿನ ಬೆಳಿಗ್ಗೆ 9 ಗಂಟೆಯಿಂದ 10:30 ಇದೊಂದು ತಲೆನಲ್ಲಿ ಇಟ್ಕೊಳ್ಳಿ. ಮನೆ ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ. ಗ್ರಾಮದೇವ್ರ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಆಂಜನೇಯಂದಿದೆ, ಸುಬ್ರಹ್ಮಣ್ಯಂದಿದೆ, ಶಿವಂದಿದೆ, ಯಾವ ದೇವಸ್ಥಾನ ಇದ್ರೂ ಪರವಾಗಿಲ್ಲ. ಅಲ್ಲಿಗೆ ಹೋಗಿ 2 ಮಣ್ಣಿನ ದೀಪವನ್ನು ಹಚ್ಚಿ. ಮಣ್ಣಿನ ದೀಪಕ್ಕೆ ನೀವು ತುಪ್ಪವನ್ನು ಬಳಸ್ಬೋದು, ಎಳ್ಳೆಣ್ಣೆಯನ್ನು ಬಳಸ್ಬೋದು, ಎರಡೂ ರೀತಿಯಾದಾಗ ಬಳಸ್ಬೋದು. 2 ದೀಪಗಳನ್ನು ಬೆಳಗ್ಸಿಟ್ಟು ನೀವು ಬರಬೇಕಾಗುತ್ತೆ. ಬೆಳಗ್ಸಿಡುವಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾರು, ನನಗೇನು ಸಮಸ್ಯೆ ಇದೆ, ಇದನ್ನು ನೀವು ಅಲ್ಲಿ ಹೇಳ್ಕೊಳ್ಳಿ. ಮನೆಯಲ್ಲಿ ಈ ರೀತಿ ಹಣ ಇತ್ಯಾದಿಗಳು ತಂಗ್ತಾ ಇಲ್ಲ. ತುಂಬ ಕಷ್ಟಪಟ್ಟು ನಾವು ಸೇವಿಂಗ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಎಕ್ಸ್ಟ್ರಾ ಬಂದರೆ ಸೇವಿಂಗ್ಸ್ ಆಗುತ್ತೆ. ಆ ಎಕ್ಸ್ಟ್ರಾ ಬಂದಿದ್ದು ಬೇರೆ ಯಾವುದೋ ವಿಷಯಕ್ಕೆ ಹೋಗ್ತಾ ಇರ್ತದಲ್ವಾ. ಮನೆಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಸರ್. ನೋಡೋರಿಗೆ 4 ಜನ ದುಡಿತಾ ಇದೀವಿ, 5 ಜನ ದುಡಿತಾ ಇದೀವಿ, ಇಲ್ಲಿ ದುಡಿತಾ ಇದೀವಿ, ಅಲ್ಲಿ ದುಡಿತಾ ಇದ್ವಿ, ನೋಡೋರು ಕಣ್ಣು ಬಿದ್ದಾಯ್ತೋ ಏನೋ ಗೊತ್ತಿಲ್ಲ ಸರ್, ನಮ್ಮ ಮನೆ ದುಡ್ಡು ನಿಲ್ತಾ ಇಲ್ಲ ಅನ್ನೋರು ಈ ಪ್ರಯೋಗವನ್ನು ಮಾಡಿ ಪ್ರತಿ ಭಾನುವಾರ ಇದನ್ನು ಮಾಡ್ಕೊಂಡು ಹೋಗಿ. ಬರೀ 1-2 ದೀಪ, ಚಿಕ್ಕದಾಗಿರುವಂಥ ಪುಟ್ಟದಾಗಿರುವಂಥ ಮಣ್ಣಿನ ದೀಪವನ್ನು ಹತ್ತಿರದಲ್ಲಿರುವಂಥ ದೇವಸ್ಥಾನದಲ್ಲಿ ಬೆಳಗೋದು ದೊಡ್ಡ ವಿಷಯ ಏನಲ್ಲ. ಬೆಳಿಗ್ಗೆ 9 ಗಂಟೆಯಿಂದ 10:30 ಒಳಗಾಗಿ ಮಾಡಬೇಕು. ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇದನ್ನು ಯಾರು ಮಾಡ್ತಿರೋ ಅವರು ಬೆಳಿಗ್ಗೆ ತಿಂಡಿ ತಿಂದಿರಬಾರ್ದು. ನಾಷ್ಟಾ ತಿಂಡಿ ಅಂತ ನೀವೇನು ಕರಿತೀರೋ ಅದನ್ನು ಮಾಡಿರಬಾರ್ದು. ಇದನ್ನು ಮಾಡ್ಕೊಂಡು ಹೋಗಿ ತಿಂಡಿ ತಿನ್ನಿ. ಅರ್ಥ ಆಯ್ತಾ? ತಿಂಡಿ ತಿಂದು ಇದನ್ನು ಮಾಡೋ ಹಾಗಿಲ್ಲ. ಇಷ್ಟೇ ಇರೋದು. ಇದೊಂದನ್ನು ನೀವು ಫಾಲೋ ಮಾಡಿ. ಮನೆಯಲ್ಲಿ ಧನಹಾನಿ ಆಗ್ತಾ ಇದೆ, ಬೇಡದಿರೋದಕ್ಕೆ ಖರ್ಚುಗಳಾಗ್ತಾ ಇದೆ. ಸರ್, ದುಡ್ಡೇ ನಿಲ್ತಾ ಇಲ್ಲ ಸರ್, ದುಡ್ಡು ಬರ್ತಾ ಇದೆ, ನಿಲ್ಲಲ್ಲ. ಇದಕ್ಕೊಂದು ಒಳ್ಳೆ ರಾಮಬಾಣ ಪರಿಹಾರ. ಈ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಇನ್ನು ಮುಂದೆ ಆದರೂ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ.